ವಾಟ್ಸಪ್ ಗಾಯ್ಸ್, ಚೈನಾ ಬಂದು ಎಕನಾಮಿಕ್ ಕ್ರೈಸಿಸ್ನ ಫೇಸ್ ಮಾಡ್ತಿದೆ. ಅಂದರೆ ಅವ್ರದ್ದು ಆರ್ಥಿಕತೆ ಕುಸಿತೋಗ್ತಿದೆ. ಅದಕ್ಕೆ ಕಾರಣಗಳೇನೇನು ಅಂತ ನೋಡೋಣ ಬನ್ನಿ. ಇದಕ್ಕೆ ಮೇಯ್ನಾಗಿ 3 ರೀಸನ್ ಇದೆ. ಮೊದಲನೇದು ಬಂದು GDP ಗ್ರೋತು. GDP ಏನು ಅಂತ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. GDP ಏನಂತಂದರೆ ಕಾಮನ್ ಆಗಿ ಹೇಳಬೇಕು ಅಂದರೆ ಒಂದು ದೇಶದ ಗ್ರೋತ್ ಹೇಗಿದೆ ಅಂತ ತೋರಿಸೋದು. ಆ ದೇಶದ GDP ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ದೇಶ ಬೆಳೀತಿದೆಯಾ ಇಲ್ಲ ದೇಶ ಬೆಳೀತಿಲ್ವಾ. ಆ ಥರ ಫ್ಯಾಕ್ಟರ್ಸ್ನ GDPಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಚೈನಾ GDP ಬಂದು ಡೌನ್ ದ ಗ್ರಾಫ್ ಆಗ್ತಿದೆ. ಎರಡನೇ ರೀಸನ್ ಏನಂತಂದರೆ ಅನ್ಎಂಪ್ಲಾಯ್ಮೆಂಟು. ಅಲ್ಲೂ ಕೂಡ ಓದಿರೋರಿಗೆ ಕೆಲಸ ಸಿಗ್ತಿಲ್ಲ. ಕೆಲಸ ಇಲ್ಲದೇ ಇರೋದ್ರಿಂದ GDPನ ಎಫೆಕ್ಟ್ ಮಾಡಿ ಎಕನಾಮಿಕ್ ಕ್ರೈಸಿಸ್ನ ಮಾಡ್ತಿದೆ. ಮೂರನೇದು ಏನಂತಂದರೆ ಬಿಲ್ಡರ್ ಕಂಪ್ನಿಗಳು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಬಿಲ್ಡರ್ ಕಂಪ್ನಿಗಳು ಚೈನಾ ಅನ್ನೋ ಬೇಸಿಂದ ಬೇರೆ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹಲವಾರು ಕಾರಣಗಳಿಂದ ಬಿಲ್ಡರ್ ಕಂಪ್ನಿಗಳು, ರಿಯಲ್ ಎಸ್ಟೇಟ್ ಕಂಪ್ನಿಗಳು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳೆಲ್ಲನೂ ಚೈನಾ ಬಿಟ್ಟು ಹೋಗ್ತಿದ್ದಾರೆ. ಚೈನಾ ಎಕನಾಮಿ ಏನಕ್ಕೆ ಸ್ಲೋ ಡೌನ್ ಆಗ್ತಿದೆ ಅಂದರೆ ಅದಕ್ಕೂ 3 ರೀಸನ್ ಇದೆ. ಏನಕ್ಕಂದರೆ ಎಕನಾಮಿಕ್ ವಾರ್. ಚೈನೀಸ್ ಕೂಡ ಅಮೇರಿಕಾಗೆ ಕಾಂಪಿಟೇಷನ್ ಆಗೋ ಥರ ಟೆಕ್ನಾಲಜಿಗಳು ಎಲ್ಲ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಅಮೇರಿಕಾ ಜೊತೆ ಕಾಂಪೀಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಅವ್ರ ಎಕನಾಮಿ ತುಂಬಾ ಅವರು ಖರ್ಚು ಮಾಡ್ತಿದ್ದಾರೆ ಕೆಲವೊಂದು ಟೆಕ್ನಾಲಜೀಸ್ ಮೇಲೆ. ಹಾಗಾಗಿ ಅದೊಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಏನಂತಂದರೆ ಕೋವಿಡ್-19 ಪರಿಣಾಮ. ಕೊರೋನಾ ಆದಮೇಲಿಂದ ತುಂಬ ಕಂಪ್ನಿಗಳು ಮತ್ತು ಬಿಸ್ನೆಸ್ ಎಲ್ಲ ಲಾಸ್ ಆಗಿದ್ದಾವೆ ಚೈನಾಗೆ. ಇದು ಎರಡನೇ ಫ್ಯಾಕ್ಟರ್. ಮತ್ತು ಮೂರನೇದು ಏನಂತಂದರೆ ಕಂಪ್ನಿಗಳ ನಂಬಿಕೆ. ಕಂಪ್ನಿಗಳಿಗೆ, ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿಗೆ ಚೈನಾ ಮೇಲೆ ಹಾಕೋ ನಂಬಿಕೆ ಕಮ್ಮಿ ಆಗ್ತಿದೆ. ಅವರ ಪರ್ಫಾರ್ಮೆನ್ಸಿಂದ ಇರ್ಬೋದು, ಇಲ್ಲಾಂದರೆ ಅವರ ಪ್ರಾಡಕ್ಟ್ಸಿಂದ ಇರ್ಬೋದು, ಕೆಲವಾರು ಫ್ಯಾಕ್ಟರ್ಸಿಂದ ಕಂಪ್ನಿಗಳಿಗೆ ಚೈನಾ ಮೇಲೆ ನಂಬಿಕೆ ಕಮ್ಮಿ ಆಗ್ತಿದೆ. ಅದು ಒಂದು ರೀಸನ್. ಇದರಿಂದ ನಮ್ಮ ಇಂಡಿಯಾಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ಹೊಸ ಉದ್ಯೋಗ ಅವಕಾಶಗಳು, ಅಂದರೆ ಎಂಪ್ಲಾಯ್ಮೆಂಟ್. ಈಗ ನನ್ನದಲ್ಲಿ ಕಂಪ್ನಿಗಳೆಲ್ಲವೂ ನಂಬಿಕೆ ಕಳ್ಕೊತಿದ್ದಾವೆ ಅಂತ. ಹಾಗಾಗಿ ಇಂಡಿಯಾ ಕಡೆ ಎಲ್ಲ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು ತಿರುಗಿ ನೋಡ್ತಿದೆ. ಹಾಗಾಗಿ ನಮ್ಮ ಇಂಡಿಯನ್ಸಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಮತ್ತು ಚೈನಾಗೆ ಏನೇನು ಫ್ಯಾಕ್ಟರ್ಸ್ ನೆಗೆಟಿವ್ ಆಗಿತ್ತು ಅಂದರೆ ಈಗ ಬಿಲ್ಡರ್ ಕಂಪ್ನಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರ್ಬೋದು, ಮತ್ತು ಈ ಬಿಸ್ನೆಸ್ಗಳಾಗಿರ್ಬೋದು, ಇವೆಲ್ಲವೂ ನಾವು ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅದನ್ನು ಅಕ್ವೈರ್ ಮಾಡಿಕೊಂಡ್ರೆ ಅದು ನಮ್ಮ ಇಂಡಿಯಾದ GDP ಗ್ರೋತಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಕೆಲವೊಂದು ರೀಸನ್ಸಿಂದ ನಮ್ಮ ಇಂಡಿಯಾಗೆ ತುಂಬ ಬೆನಿಫಿಟ್ ಇದೆ. ಬಟ್ ಇದು ಎಷ್ಟು ದಿನ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ನಿಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ, ಇಲ್ಲ ಈ ಒಂದು ಚೈನಾದ ಎಕನಾಮಿಕ್ ಕ್ರೈಸಿಸ್ ಬಗ್ಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸಿಗೆ ಮತ್ತು ರ್ಯಾಂಡಮ್ ಕಂಟೆಂಟಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.